ಕಲ್ಲಿನಿಂದ ಜಜ್ಜಿ ಚಾಕುವಿನಿಂದ ಇರಿದು ವ್ಯಕ್ತಿಯ ಬರ್ಬರ ಕೊಲೆ. ಡೈರಿಗೆ ಹಾಲು ಹಾಕಿ ಮನೆಗೆ ವಾಪಸ್ ಬರುವಾಗ ಮರ್ಡರ್. ಎಸ್ ವೀಕ್ಷಕರ, ಇತ್ತೀಚಿನ ದಿನಗಳಲ್ಲಿ ಈ ಅಕ್ರಮ ಸಂಬಂಧಗಳು ದಿನೇ ದಿನೇ ಹೆಚ್ಚಾಗ್ತಾನೆ ಇವೆ. ಇಲ್ಲೊಂದು ಕಡೆ ವ್ಯಕ್ತಿಯೋರ್ವ ವಿವಾಹಿತೆಯನ್ನ ಎರಡನೇ ಮದುವೆಯಾಗಿದ್ದ. ಅದಾಗ್ಲೇ ಆ ವಿವಾಹಿತೆಗೆ ಗಂಡ ಕೂಡ ಇದ್ದ ಎನ್ನಲಾಗಿದೆ. ಆದ್ರೆ ಮಚ್ಚು ಮಸಿತಾ ಇದ್ದ ವ್ಯಕ್ತಿ ಹೆಂಡತಿಯನ್ನ ಮದುವೆಯಾದ ವ್ಯಕ್ತಿಯನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ. ಹೌದು, ಹೀಗೆ ಫೋಟೋದಲ್ಲಿ ಕಾಣಿಸ್ತಾ ಇರುವ ವ್ಯಕ್ತಿಯೇ ಬರ್ಬರವಾಗಿ ಮರ್ಡರ್ ಆಗಿರುವ 41 ವರ್ಷದ ಯಲ್ಲೇಶ್ ಅಂತ. ಈತ ಮೂಲತಃ ಕೋಲಾರ ತಾಲೂಕಿನ ಕೆಂದಟ್ಟಿ ಸಮೀಪದ ಮೆಟ್ಟುಬಂಡಿಯ ನಿವಾಸಿ ಅಂತ. ಈತ ನರ್ಸಾಪುರ ಗ್ರಾಮದಲ್ಲಿ ವಾಸವಿದ್ದ ಸಂತೋಷ್ ಎಂಬ ವ್ಯಕ್ತಿಯ ಹೆಂಡತಿ ರೇಣುಕಾನನ್ನ ಎರಡನೇ ಮದುವೆಯಾಗಿದ್ನಂತೆ. ಈ ವೇಳೆ ರೇಣುಕಾಳ ಪತಿ ಸಂತೋಷ್ ಕೊಲೆ ಮಾಡೋದಾಗಿ ಕೆಲ ವರ್ಷಗಳಿಂದ ಸವಾಲ್ ಹಾಕಿದ್ನಂತೆ. ಅದರಂತೆ ಬೆಳಗ್ಗೆ ಎದ್ದು ಡೈರಿಗೆ ಹಾಲು ಹಾಕಿ ಮನೆಗೆ ವಾಪಸ್ ಬರುವಾಗ ಯಲ್ಲೇಶ್ ಮೇಲೆ ಏಕಾಏಕಿ ಹಲ್ಲೆ ನಡೆಸಿದ್ದಾನೆ. ಯಲ್ಲೇಶ್ಗೆ ಚಾಕುವಿನಿಂದ ಇರಿದು ಬರ್ಬರವಾಗಿ ಕೊಂದು ಆತನ ತಲೆಯನ್ನ ಕಲ್ಲಿನಿಂದ ಜಜ್ಜಿ ಭೀಕರವಾಗಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಇನ್ನು ಸ್ಥಳಕ್ಕೆ ಕೋಲಾರ ಎಸ್ಪಿ ಕನಿಕಾ ಸಿಕ್ರಿವಾಲ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಪರಾರಿಯಾಗಿರೋ ಆರೋಪಿ ಸಂತೋಷ್ಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದು, ಕೋಲಾರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.